ಆಶ್ರಮಕ್ಕೆ ಬೇರೆ ಯಾರಾದರೂ ಬಂದಿದ್ರಾ? ಇಲ್ಲ ಗುರುಜಿ, ಬೇರೆ ಯಾರು ಬಂದಿಲ್ಲ. ಕೃಷ್ಣನ್ ರೂಮ್ ಹತ್ರ ನಾನು ರಾಧಿಕಾ ಬಿಟ್ರೆ ಯಾರು ಹೋಗಿಲ್ಲ. ಇಂಪಾಸಿಬಲ್ ಗುರುಜಿ, ನನ್ಗೆ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಬಂದಿರೋರು ಕೃಷ್ಣಂಗೆ ಬೇಕಾಗಿರೋರೇ ಆಗಿರ್ತಾರೆ, ಅದಂತೂ ಸತ್ಯ. ಹಾಗಾದ್ರೆ ಕೃಷ್ಣನಿಗೆ ಆಪತ್ತಿದೆ ಅಂದ ಹಾಗಾಯ್ತು. ಆಪತ್ತಾ? ಕೆಲವು ದಿನಗಳ ಹಿಂದೆ ಕೃಷ್ಣನ್ನ ಕಿಡ್ನಾಪ್ ಮಾಡಿದ್ದಾರೆ. ಈಗ ಜಾನಕಿ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾಳೆ. ಕಿಡ್ನಾಪ್ ಮಾಡಿರೋರಲ್ಲೇ ಯಾರಾದ್ರೂ ಒಬ್ರು ಬಂದು ಯಾಕೆ ಕಾಣಿಸ್ಕೊಂಡಿರಬಾರ್ದು? ಇದ್ರೂ ಇರಬಹುದು ಗುರುಜಿ. ನೋಡಿ, ಕೃಷ್ಣ ಇರೋ ಜಾಗಕ್ಕೆ ಒಬ್ಬ ಕಾವಲ್ಗಾರನ ಹಾಕಿ ಇವತ್ತೇ ಈ ಕೆಲಸ ಆಗಬೇಕು. ನಮ್ಮ ಒಪ್ಪಿಗೆ ಇಲ್ಲದೆ ಒಳಗಡೆ ಯಾರೂ ಹೋಗೋ ಹಾಗಿಲ್ಲ. ಕೇವಲ ಜಾನಕಿಗೆ ಮಾತ್ರ ಹೋಗೋದಕ್ಕೆ ಬಿಡಿ. ಗುರುಜಿ, ಆದಷ್ಟು ಬೇಗ ಕೃಷ್ಣನ ಸರಿ ಮಾಡೋ ಜವಾಬ್ದಾರಿ ನಂದು. ನನ್ಗನ್ಸೋ ಪ್ರಕಾರ ಅವನಿಗೆ ಹಳೆ ಮುಖಗಳೆಲ್ಲ ನೆನಪಿದೆ, ಆದ್ರೆ ಅವನ್ಗಾಗಿರೋ ಶಾಕಿಂದ ಅದನ್ನೆಲ್ಲ ಮರ್ತು ಹೋಗಿದ್ದಾನೆ. ನಾನು ಅವನ್ನ ಸರಿ ಮಾಡ್ತೀನಿ, ಅದಕ್ಕೆ ನಿಮ್ ಸಹಕಾರನೂ ಬೇಕು. ಜಾನಕಿ, ನಿನಗೆ ಆಶ್ರಮದವ್ರು ಎಲ್ಲರ ಸಹಕಾರನೂ ಇರುತ್ತೆ. ರಾಧಿಕಾ, ನೀನು ಜಾನಕಿಗೆ ಸಹಾಯ ಮಾಡು. ಒಟ್ಟಿನಲ್ಲಿ ಅವನು ಬೇಗನೆ ಗುಣ ಆಗೋ ಹಾಗೆ ಮಾಡಿ. ಆಯ್ತು ಗುರುಜಿ, ಹಾಗೆ ಆಗ್ಲಿ. ನಂಜು ಹೇಳ್ದಂಗೆ ಈ ರಾಧಿಕಾ ನನ್ನ ಮಗಳು ತಲೆ ಕಡಿಸ್ಬಿಡ್ತಾಳಲ್ಲ. ಅಲ್ಲ, 1-2 ದಿನಕ್ಕೆ ಅವಳು ಸವಾಸಕ್ಕೆ ಬಿದ್ದಿದ್ದಾಳಲ್ಲ. ಇದನ್ನ ಹೆಂಗಾದ್ರೂ ಮಾಡಿ ತಡಿಲೇಬೇಕು. ರಾಧಿಕಾ, ನಿನ್ನ ಹತ್ರ ಮಾತಾಡಬೇಕು. ಜಾನಕಿ ಈ ಮನೆಗೆ ಬಂದಿರೋದು ಆಶ್ರಮದಲ್ಲಿ ಕೆಲಸ ಮಾಡ್ಕೊಂಡಿರಕ್ಕಲ್ಲ. ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಈಗ ನಾನು ಏನ್ ಮಾಡ್ದೆ ಅಂತ ನನಗೆ ಹೇಳ್ತಿದ್ದೀರಾ? ಆಕಿ ತಲೆ ಕೆಡಿಸ್ತಿರೋದೇ ನೀನು. ಚಕೋರಿ ಅಕ್ಕ, ಅವಳನ್ನ ಆಶ್ರಮಕ್ಕೆ ಬಾ ಅಂತ ನಾನು ಕರೆದಿಲ್ಲ. ಬರೋದು ಬಿಡೋದು ಅವಳ ಇಷ್ಟ. ಬರ್ಬೇಡ ಅಂತ ಹೇಳ್ಬೋದಲ್ಲ. ಅದು ನನ್ನ ಕೆಲಸ ಅಲ್ಲ. ಓ, ನನ್ನ ಎದುರಿಗೆ ನಿಂತು ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿಯಾ ನೀನು? ಹಾಗಲ್ಲ ಚಕೋರಿ ಅಕ್ಕ. ರಾಧಿಕನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಹೆಂಗೆ ಇರ್ಲಿ, ನಿನ್ನ ಹುಚ್ಚಿನ ಹತ್ರ ಮಾಡ್ತಿರೋದೇ ಇವಳು. ಹುಚ್ಚನ? ಯಾರಮ್ಮ? ಇನ್ಯಾರು? ಆ ಕೃಷ್ಣ. ಓ, ಇದಾ ನಿನ್ ಸಮಸ್ಯೆ? ಇನ್ನೂ ನಿನ್ನ ಆ ಗುಂಗಿಂದ ಆಚೆ ಬಂದಿಲ್ಲ ಅಂತ ಆಯ್ತು. ನೋಡು, ನನಗೆಲ್ಲ ಅರ್ಥ ಆಗುತ್ತೆ. ಜಾನಕಿ, ನೀನೇನ್ ಬರೋದ್ ಬೇಡ, ನಾನು ಹೋಗಿ ಬರ್ತೀನಿ ಬಿಡು. ಇರು ರಾಧಿಕಾ, ನಾನು ಬರ್ತೀನಿ. ಅವಳು ಬರಲ್ಲ, ನೀನ್ ಹೋಗ್ ರಾಧಿಕಾ. ಅಮ್ಮ, ನಿನ್ ಸಮಸ್ಯೆ ಏನು ಅನ್ನೋದನ್ನ ನೇರವಾಗಿ ಹೇಳ್ತೀಯಾ? ಸರಿ ಬಿಡು, ನಾನೇ ನಿನ್ ಮನ್ಸಲ್ಲಿರೋದನ್ನ ಹೇಳ. ಕೃಷ್ಣ ಎಲ್ಲಿ ಈ ಮನೆಗೆ ಅಳಿಯಾಗಿ ಬರ್ತಾನೆ ಅನ್ನೋದು ನಿನ್ ಭಯ ಅಲ್ವಾ? ಹೌದು, ನನಗಾಗ್ತಿರೋದು ಅದೇ ಭಯ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ಲ. ಯಾವ್ದಾದ್ರು ಒಂದನ್ನು ಹಚ್ಕೊಂಡಿ ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ. ವೆರಿ ಗುಡ್ ಅಮ್ಮ, ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೀನ್ ಹೇಳ್ದಾಗೆ ಮಾಡ್ತೀನಿ. ಏನ್ ಜಾನಕಿ, ಏನ್ ಹೇಳ್ತಾ ಇದ್ಯಾ? ಸುಮ್ಮನೆ ಹೇಳ್ದೆ ರಾಧಿಕಾ, ನಮ್ಮ ಅಮ್ಮನ ಬಾಯಿ ಮುಚ್ಚಿಸೋದಕ್ಕಷ್ಟೇ. ಹೋಗಿ ಹೋಗಿ ನನ್ನ ಮಾತನ್ನ ನಂಬ್ತೀಯ ನೀನು? ಆದ್ರೂ ಕೃಷ್ಣ ಏನ್ ಬ್ಯಾಡ್ ಆಪ್ಷನ್ ಅಲ್ಲ ಅಂತ ಅನ್ಸುತ್ತೆ. ನೋಡಕ್ಕೂ ಚೆನ್ನಾಗಿದ್ದಾನೆ, ಸ್ವಲ್ಪ ಸರಿ ಹೋಗೋದಷ್ಟೇ ಬಾಕಿ. ಹೌದು, ಹೇಗಿರುತ್ತೆ ನಮ್ ಜೋಡಿ? ಸುಮ್ಮನೆ ತಮಾಷೆ ಮಾಡುದಮ್ಮ, ಸರಿ ಬಾ. ರಾಧಿಕಾ, ಅಮ್ಮ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡೆ ಅಲ್ವಾ? ಇಲ್ಲ ಜಾನಕಿ, ಯಾರಿಗೆ ಆದ್ರೂ ಆ ರೀತಿ ಆತಂಕ ಆಗೋದು ಸಹಜನೇ. ಅದ್ರಲ್ಲಿ ಆತಂಕ ಏನಿದೆ ರಾಧಿಕಾ? ನಾನು ಆಶ್ರಮಕ್ಕೆ ಬರೋ ತಪ್ಪ ಹೇಳು? ಅವ್ರಿಗೆ ನೀನು ಆಶ್ರಮಕ್ಕೆ ಬರೋದು ತಪ್ಪು ಅನ್ನಿಸ್ತಿರ್ಬೋದು. ಅದು ಅಲ್ಲದೆ ಅವ್ರು ಕೃಷ್ಣನ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನನಗಂತೂ ಈ ಜೀವನ ಸಾಕಾಗೋಗಿದೆ. ಬರೀ ಓದೋದು, ಕೆಲಸ ಮಾಡೋದು, ಸಂಪಾದನೆ ಮಾಡೋದ್ರಲ್ಲಿ ಜೀವನ ಕಳೆದ್ರೆ ಹೇಗೆ ಹೇಳು? ಅದೇ ನೀನು ನೋಡು, ಆಶ್ರಮದಲ್ಲಿ ಸೇವೆ ಮಾಡ್ತಾ ಎಷ್ಟು ಖುಷಿಯಾಗಿದೆಯಾ? ಅದು ನೋಡೋರ್ ಕಣ್ಣಿಗಷ್ಟೆ, ಮನ್ಸಲ್ಲಿರೋ ನೋವು ಯಾರಿಗೂ ಕಾಣಿಸಲ್ಲ.
ಹೌದು, ನೀನ್ ವಿಷು ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ? ದೊಡ್ಡಮ್ಮ ಹೇಳಿದ್ರು ನೀನ್ ವಿಷು ನೆನ್ಪಲ್ಲೇ ಬದುಕಿರೋದು ಅಂತ. ವಿಷು ಅನ್ನೋ ಜೀವನ ನಂಬ್ಕೊಂಡೆ ನಾನು ಬದುಕ್ತಿರೋದು. ಹೌದು, ಅವನ್ ಎಲ್ಲಿದ್ದಾನೆ ಅಂತನಾದ್ರೂ ಗೊತ್ತಾ? ಎಲ್ಲಿದ್ದಾರೆ ಅಂತ ಗೊತ್ತು, ಆದ್ರೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಎಲ್ಲ ಒಗ್ಟೊಗ್ಟಾಗಿ ಮಾತಾಡ್ತೀಯ, ಸರಿಯಾಗಿ ಹೇಳು, ಎಲ್ಲಿದ್ದಾನೆ? ನಮಸ್ಕಾರ ಇಬ್ರಿಗೂ. ಏನ್ ರಾಧಿಕಾ, ಯಾಕೆ ಹೀಗ್ ನೋಡ್ತಾ ಇದ್ದೀರಿ? ನೋಡಿ ನನ್ ಕೈ ಹೇಗ್ ಸರಿ ಹೋಗಿದೆ ಅಂತ. ಎಲ್ಲ ದೇವ್ರ ದಯೆ, ರಾಧಿಕಾ ಅವ್ರ ದಯೆ ಕೂಡ. ರಾಧಿಕಾ ಅವ್ರೆ, ನಿಮ್ ಕೈಯಲ್ಲಿ ಏನೋ ಜಾದು ಇದೆ. ನನ್ ಕೈ ಸರಿ ಹೋಗ್ಬಿಡ್ತು. ಅದು ಅಲ್ಲದೆ ಜಾನಕಿಯವರ ಕಾಲ್ಗುಣ ತುಂಬಾ ಚೆನ್ನಾಗಿದೆ. ಅವ್ರ ಕಾಲಿಟ್ಟುಗಳಿಗೆ ಯಾವುದು ಅಂತ ನಾನು ಪುರೋಹಿತನ ವಿಚಾರಿಸ್ಬೇಕು. ರಾಧಿಕಾ, ನನ್ಗೆ ಈ ವ್ಯಕ್ತಿ ಮಾತಾಡ್ತಿರೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮನ್ಸಲ್ಲೇ ಒಂದಿಟ್ಕೊಂಡು ಹೊರಗಡೆನೆ ಒಂದ್ ಮಾತಾಡ್ತಿದ್ದಾನೆ ಅನ್ಸುತ್ತೆ. ನೀನ್ ಬೇಗ ಬಾ. ನೋಡಿದ್ಯಾ, ನಿನ್ನ ನೋಡೋದಕ್ಕೂ ಯಾರು ಇಷ್ಟಪಡಲ್ಲ. ಅದು ಅವ್ರ ಕರ್ಮ, ನಾನೇನ್ ಮಾಡೋದಕ್ಕಾಗುತ್ತೆ? ನನ್ ವಿಷಯ ಏನ್ ಮಾಡ್ದೆ? ನಾನಿನ್ನೂ ಪೂರ್ತಿ ಗುಣ ಆಗಿಲ್ವಲ್ಲ. ಒಂದ್ ಮಾತಂತೂ ನಿಜ ಶಾಂತನು, ನೀನ್ ಗುಣ ಆಗೋವರೆಗೂ ನಾನು ಕಾಯ್ತೀನಿ. ಗುಣ ಆದ್ಮೇಲೂ ನೀನ್ ನರಿ ಬುದ್ಧಿ ತೋರ್ಸಿದ್ರೆ ನಾನು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ತುಂಬಾ ಮಾತಾಡೋದನ್ನ ಕಲ್ತಿದ್ದ. ಇದಕ್ಕೆ ತಕ್ಕ ಪಾಠನ ನಾನು ನಿನ್ ಕಲಿಸ್ತೀನಿ. ಪರ್ಮನೆಂಟ್ ಆಗಿ ವಿಷು ನಿನಗೆ ಸಿಗಬಾರ್ದು, ಹಾಗೆ ಮಾಡ್ತೀನಿ. ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ವಿಷು ಎಲ್ಲೂ ಹೋಗಿರೋದಕ್ಕೂ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಸಿಗ್ಲೇಬೇಕು. ಸಿಗ್ತಾನೆ. ಜಾನಕಿ, ರಾಧಿಕಾ, ಈ ಶಾಂತನು ಯಾರು? ಅವನೇ ವಿಚಿತ್ರವಾಗಿ ಆಡ್ತಾನೆ. ಅವನಿಗೇನಾಗಿದೆ? ನೀನ್ ಯಾಕೆ ಅವನಿಗೆ ಔಷಧಿ ಮಾಡ್ಕೊಡ್ತಿದ್ಯಾ? ಗುರೂಜಿ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವನಿಗೆ ಔಷಧಿ ಮಾಡ್ಕೊಡ್ತಿದ್ದೀನಿ. ನನಗೂ ಅವ್ನ ಗುಣ ಆಗೋದು ಇಷ್ಟ ಇಲ್ಲ. ಯಾಕೆ? ಅದು ನನ್ಗೆ ಅವ್ನು ಕಂಡ್ರೇ ಇಷ್ಟ ಇಲ್ಲ. ಅದು ಅಲ್ಲದೆ ಅವನ ಮುಖ ನೋಡಿದ್ರೆ ಒಳ್ಳೆ ಭಾವನೆ ಬರಲ್ಲ. ನೋ, ಸಮಥಿಂಗ್ ಇಸ್ ದೇರ್. ನೀನು ನನ್ನಿಂದ ಏನು ಮುಚ್ಚಿಡೋದಕ್ಕಾಗಲ್ಲ. ಅವ್ನು ನಿನ್ನ ಮಾತಾಡ್ಸೋದು ನೋಡಿದ್ರೆ ಅವ್ನು ನಿನಗೆ ಮೊದಲೇ ಪರಿಚಯ ಇದ್ದಾನೆ ಅಂತ ನಂಗೆ ಅನ್ಸುತ್ತೆ. ಚಚೆ, ನೀ ತಪ್ಪು ತಿಳ್ಕೊಳ್ತಾ ಇದೆಯಾ ಜಾನಕಿ? ಐ ಬಿಲೀವ್ ಯು. ಬಾ, ಕೃಷ್ಣನ್ ನೋಡೋಕೆ ಹೋಗೋಣ. ನಾನು ಬರೋ ಹಾಗಿಲ್ಲ ಅಲ್ವಾ? ಪರವಾಗಿಲ್ಲ, ನಾನಿದ್ದೀನಲ್ಲ, ಬಾ. ಕೃಷ್ಣ ನೋಡು, ವೈದ್ಯರು ಕೃಷ್ಣನಿಗೆ ಹಚ್ಚಬೇಕಾದ ತೈಲನ ತಯಾರು ಮಾಡಿಟ್ಟಿದ್ದಾರೆ. ಅಲ್ಲಿ ಭಾಗ್ಯ ಇರ್ತಾಳೆ, ನಾನು ಹೇಳಿದೆ ಅಂತ ಹೇಳು, ಔಷಧಿ ಕೊಡ್ತಾಳೆ, ತಗೊಂಡು ಬಾ ಹೋಗು. ಕೃಷ್ಣ, ನೀನು ಆದಷ್ಟು ಬೇಗ ಗುಣ ಆಗ್ತೀಯ. ರಾಧಿಕಾ, ಜಾನಕಿ, ಕೃಷ್ಣನಿಗೆ ತೈಲ ಹಚ್ಚುವ ವ್ಯವಸ್ಥೆಗಳಾಗ್ತಾ ಇದೆ. ನೀವೀಗ ಅವನ್ನ ನೋಡಕ್ಕೆ ಹೋಗೋದು ಬೇಡ. ಸರಿ ಗುರುಜಿ. ರಾಧಿಕಾ, ಇನ್ಮೇಲೆ ಕೃಷ್ಣನಿಗೆ ನೀನೇ ಔಷಧಿ ಮಾಡು. ಶಾಂತನು ಗುಣ ಆಗುವ ಹಾಗೆ ಕೃಷ್ಣನು ಗುಣ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸರಿ ಗುರುಜಿ, ನೀವು ಹೇಳಿದ ಹಾಗೆ ಆಗಲಿ. ನೋಡು ಮಗಳೇ, ನೀನು ಶಾಂತನ ಬಗ್ಗೆ ಅದೆಷ್ಟು ಕಾಳಜಿ ತಗೊಳ್ತಿದ್ಯೋ, ಕೃಷ್ಣನ ಬಗ್ಗೆನೂ ಅಷ್ಟೇ ಕಾಳಜಿ ತಗೋಬೇಕು. ಗುರುಜಿ, ರಾಧಿಕಾ ಬರೀ ಔಷಧಿ ಮಾಡಿಕೊಟ್ರೆ ಸಾಕು, ಇನ್ನು ಉಳಿದಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಆಗಲಿ ಮಗಳೇ, ಒಳ್ಳೇದಾಗಲಿ. ಒಟ್ಟಿನಲ್ಲಿ ಕೃಷ್ಣ ಗುಣಮುಖನಾದರೆ ಅಷ್ಟು ಸಾಕು. ರಾಧಿಕಾ, ನಿಂದು ಊಟ ಆಯ್ತಾ? ಇಲ್ಲ, ನಾನು ಆಮೇಲೆ ಮಾಡ್ತೀನಿ, ನೀನು ಹೋಗಿ ಮಾಡು. ನನ್ಗಿವತ್ತು ನಿನ್ನ ಜೊತೆನೇ ಊಟ ಮಾಡಬೇಕು ಅನಿಸ್ತಿದೆ. ಬಾ. ಸರಿ ನಡಿ. ರಾಧಿಕಾ, ನನಗಿವತ್ತು ಕೈ ತುತ್ತು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಚಕೋರಿ ಅಕ್ಕನ ಹತ್ರ ಕೇಳು. ಆ ಥರ ಸೆಂಟಿಮೆಂಟ್ ಎಲ್ಲ ಸತ್ತು ತುಂಬಾ ವರ್ಷಗಳೇ ಆಗೋಯ್ತು.
ಅವರು ಕೇಳೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ಹಾ, ಸೌಪರ್ಣಿಕ ಅಮ್ಮನ ಹತ್ರ ಕೇಳು. ಹೌದಲ್ವಾ? ದೊಡ್ಡಮ್ಮನ್ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಸರಿ ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ಏನಿದು? ಏನ್ ವಿಷಯ ರಾಧಿಕಾ? ಬನ್ನಿಮಾ ನೀವು. ಬನ್ನಿ ಅಮ್ಮ, ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಏನಿದೆಲ್ಲ? ಇವತ್ತು ನೀವೇ ನಿಮ್ ಕೈಯಾರ ನಮ್ಮಿಬ್ರಿಗೂ ಕೈ ತುತ್ಕೊಡ್ಬೇಕು. ಹೌದಮ್ಮ, ನಾನು ಕೈ ತುತ್ತಿಂದು ತುಂಬಾ ದಿನಗಳಾಗೋಯ್ತು. ನೀವೇ ನಿಮ್ ಕೈಯಾರೆ ಕೈ ತುತ್ಕೊಡಿ. ಅಮ್ಮ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನೂ ಇಲ್ಲ ರಾಧಿಕಾ. ಇವತ್ ನನ್ನ ಮಗಳು ನನ್ನ ಜೊತೆಗೆ ಇದ್ದಿದ್ರೆ ಅವಳಿಗೂ ನಿಮ್ ಜೊತೆ ಕೈ ತುತ್ತು ಕೊಡ್ಬೋದಿತ್ತು. ಜಾನಕಿ, ನನ್ನ ಮಗಳು ಇಲ್ದಿದ್ರು ರಾಧಿಕಾನ ನನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಗೊತ್ತಾ? ನಾನು ಅಷ್ಟೇ ಪುಣ್ಯ ಮಾಡಿದ್ದೀನಿ ಅಮ್ಮ. ಅಮ್ಮನೂ ಅಷ್ಟೆ, ಹೀಗೆ ಕೈ ತುತ್ತು ತಿನ್ಸೋರು. ನಾನೇನ್ ಚಿಕ್ಕ ಮಗು ಅಲ್ಲ, ನನಗ್ ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ, ಬಲವಂತ ಮಾಡಿ ಕೊಡೋರು. ನನ್ನ ಪ್ರೀತಿನ ಹುಡ್ಕೊಂಡ್ ಬಂದು ಅಮ್ಮನ ಪ್ರೀತಿನ ದೂರ ಮಾಡ್ಕೊಂಡ್ಬಿಟ್ಟ. ಹಾಗೆಲ್ಲ ಏನು ಅನ್ಕೋಬೇಡ ರಾಧಿಕಾ. ದೇವರು ನಮ್ಮಿಬ್ರನ್ನ ಒಂದ್ ಮಾಡಿದಾನೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಎಲ್ಲ ಸರಿ ಹೋಗುತ್ತೆ. ನಾನು ಅದೇ ನಂಬಿಕೆನಲ್ಲೇ ಇದ್ದೀನಿ. ಹೆಲೋ, ನಾನು ಒಬ್ಳು ಇದ್ದೀನಿ ಅನ್ನೋದನ್ನ ಮರೆತು ನೀವಿಬ್ರೇ ಮಾತಾಡ್ತಿದ್ರೆ ಹೇಗೆ ಹೇಳಿ? ಅಮ್ಮ, ಕೈ ತುತ್ತು ತಿನ್ಬೇಕು ಅನ್ನೋದು ನನ್ನ ಆಸೆ. ರಾಧಿಕಾ ಒಬ್ಳೆ ಮಗಳಲ್ಲ, ನಾನ್ ಕೂಡ ನಿಮ್ ಮಗಳೇ, ನೆನ್ಪಿಟ್ಕೊಳ್ಳಿ. ಆಯ್ತು ಮಾರಾಯ್ತು, ಇದು ನೀನೇ ತಗೋ, ಸರಿನಾ? ಹುಡುಗಿ. ಹಾಗೆ ಆಗ್ಲಿ ಬಿಡಮ್ಮ. ದೇಸಾಯಿ ಸಾಮ್ರಾಜ್ಯಕ್ಕೊಂದು ಸಣ್ಣ ಗುಂಡಿ ತೋಡೋಣ ಅಂತ ಪ್ರೋಗ್ರಾಮ್ ಆಗ್ತಾ ಇದ್ದೀವಿ. ಪಾಪ ಅಷ್ಟೊಂದು ಆಸ್ತಿ ಇಟ್ಕೊಂಡು ಏನ್ ಮಾಡ್ತಾರೆ ದೇಸಾಯಿಗಳು? ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ. ಏನಂತೀರಾ? ದೇಸಾಯಿ ಕುಟುಂಬದ ಆಸ್ತಿ ಮೇಲೂ ನಿನ್ ಕಣ್ಬಿತ್ತಾ? ಅದು ನಿನ್ಗೆ ದಕ್ಕೋದಿಲ್ಲ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಏನ್ ರಾಧಿಕಾ, ಅದೇ ನಿನ್ ಪಿತ್ರಾಜಿತ ಆಸ್ತಿನ?
ಏನೋ ಆ ಮನೆ ಮಗಳು ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಹೌದು, ನಾನು ಆ ಮನೆ ಮಗಳೇ. ಹಾಗಂತ ಅವ್ರು ಅನ್ಕೊಂಡಿದ್ದಾರೆ. ನೀನು ದೇಸಾಯಿ ಕುಟುಂಬದ ಮಗಳು ಅಂತ ಅನ್ಕೊಬೇಕಷ್ಟೇ, ಅಧಿಕಾರ ಚಲಾಯಿಸೋದಕ್ಕೆ ಹೋಗ್ಬಾರ್ದು. ನೋಡೋಣ ಶಾಂತನು, ನೀನ್ ಆ ಮನೆಗೆ ಹೇಗ್ ಕಾಲಿಡ್ತೀಯೋ ನಾನು ನೋಡ್ತೀನಿ. ಈಗಾಗಲೇ ನಾನು ಕಾಲಿಟ್ಟಾಗಿದೆ ರಾಧಿಕಾ. ಒಂದು ವಿಚಾರ ಮರ್ತಿರೋ ಹಾಗಿದೆ ನೀನು. ಕಾನೂನು ಪ್ರಕಾರ ಹೋದ್ರೆ ದೇಸಾಯಿ ಕುಟುಂಬದ ಆಸ್ತಿಯಲ್ಲಿ ನನಗೂ ಪಾಲು ಸೇರಬೇಕು. ನಾನು ಕೂಡ ಅಷ್ಟೇ. ಕಾನೂನು ಪ್ರಕಾರವಾಗಿ ಹೋದ್ರೆ ನೀನ್ ಜೈಲ್ ಸೇರ್ಲೇಬೇಕು. ವಿಶ್ವ ಅನ್ನೋ ಪುಣ್ಯಾತ್ಮ ನನ್ನ ಹತ್ರ ಇದನ್ನ ಮರ್ತಿದೀಯಾ? ಅದೊಂದು ವಿಷಯನ ಮುಂದೆ ಇಟ್ಕೊಂಡು ನನ್ನನ್ನ ದೇಸಾಯಿ ಕುಟುಂಬನ ಕಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಈಗ್ಲೇ ಮನ್ಸಿಂದ ತೆಗ್ದು ಹಾಕ್ಬಿಡು. ನನ್ ವಿಷಯನ ಹೇಗ್ ಕಾಪಾಡ್ಕೋಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ರಾಧಿಕಾ, ನನ್ನನ್ ಬಿಟ್ಟು ನೀನ್ ಒಬ್ಳೆ ಆಶ್ರಮಕ್ಕೆ ಬಂದಿದ್ಯಾ? ಇವನ್ ಜೊತೆ ಏನ್ ಮಾತಾಡ್ತಿದ್ಯಾ? ಏನೋ ಕಾಲ್ ಹಿಡಿದು ಬೇಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾನೆ ಜಾನಕಿ. ಇವನ್ ಕಾಲ್ ಸರಿ ಹೋಗ್ಬೇಕಂತೆ, ಅದಕ್ಕೆ ಒಳ್ಳೆ ಔಷಧಿ ಕೊಡಿ ಅಂತ ಗೋಗರಿತಾ ಇದ್ದ. ಓ ಹೌದಾ? ಅದಕ್ಕೆ ನಾನ್ ಹೇಳ್ತಾ ಇದ್ದೆ, ಹೋದ್ ಜನ್ಮದಲ್ಲ ಈ ಜನ್ಮದಲ್ಲೇ ತುಂಬಾ ಪಾಪಗಳನ್ನ ಮಾಡ್ಬಿಟ್ಟಿದ್ಯಾ, ಅದಕ್ಕೆ ಆ ದೇವ್ರು ಇಂಥ ಶಿಕ್ಷೆ ಕೊಟ್ಟಿದ್ದಾನೆ, ಬೇಗ ಬದ್ಲಾಗು ಅಂತ ಹೇಳ್ತಿದ್ದೆ. ಆದ್ರೆ ಇವನ್ ಬದ್ಲಾಗಲ್ಲ ಬಿಡು. ನಿನ್ಗೆ ಗೊತ್ತು ಜಾನಕಿ? ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಒಂದ್ ದೊಡ್ಡ ಸಂಚನ ನಡೆಸ್ತಿರೋ ಹಾಗಿದೆ. ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ಯಾ. ಏನ್ ಶಾಂತನು, ಏನಾದ್ರೂ ಹೊಸ ಪ್ಲಾನ್ ನಡೆಸ್ತಿದ್ಯೋ ಹೇಗೆ? ಯಾಕೋ ನೀನ್ ನನಗ್ ವಿಚಿತ್ರವಾಗಿ ಕಾಣಿಸ್ತೀಯ. ಚೇಚೆ, ರಾಧಿಕಾ ಅವ್ರು ಹೇಳ್ದಾಗೆ ನನ್ನ ಕಾಯಿಲೆ ಬೇಗ ವಾಸಿ ಮಾಡಿ ಅಂತ ಕೇಳ್ಕೊತಾ ಇದ್ದೆ ಅಷ್ಟೇ. ಹೌದಾ? ನಾನ್ ನಿನ್ನನ್ನ ನಂಬಲ್ಲ ರಾಧಿಕಾ. ನೀನ್ ಕೂಡ ನಂಬೇಡ. ಇವನು ನೋಡಿದ್ರೆ ತುಂಬಾ ಡೇಂಜರಸ್ ಅನ್ಸುತ್ತೆ. ಸರಿ, ಬಾ ಹೋಗೋಣ. ಜಾನಕಿ, ನನ್ನ ಮನ್ಸಲ್ಲಿರೋದನ್ನೆಲ್ಲ ತಿಳ್ಕೊಳ್ಳೋ ಹಾಗಿದ್ದಿದ್ರೆ ಒಂದೇ ದಿನದಲ್ಲಿ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾ ಇದ್ದೆ ನೀನು. ನನ್ನ ಮನ್ಸಲ್ಲಿರೋದನ್ನೆಲ್ಲ ಅಷ್ಟು ಸುಲಭವಾಗಿ ಕಂಡುಹಿಡಿಯೋಕೆ ಸಾಧ್ಯನೇ ಇಲ್ಲ. 1000 ಯೋಚನೆಗಳು ಬರುತ್ತವೆ. ಆ 1000 ಯೋಚನೆಗಳಲ್ಲೂ ನನಗಿರೋದು ಒಂದೇ ಯೋಚನೆ, ದೇಸಾಯಿ ಸಾಮ್ರಾಜ್ಯನ ಹೇಗೆ ನನ್ನ ಕೈವಶ ಮಾಡ್ಕೊಳ್ಳೋದು ಅಂತ. ಮಾಡ್ಕೊಟ್ಟು ಕೃಷ್ಣ, ಹೇಗಿದೀಯಾ? ನೋಡು, ಒಂದೇ ಒಂದ್ ಮಾತು ಕೂಡ ಆಡಲ್ಲ ನೀನು. ನಾನೊಬ್ಳೆ ಎಷ್ಟು ಅಂತ ಮಾತಾಡ್ಲಿ? ಮಾತಾಡಿ ಮಾತಾಡಿ ನನ್ಗೆ ಬೋರ್ ಹೊಡಿಯುತ್ತೆ ಅಷ್ಟೇ. ಕೃಷ್ಣ, ನಿನ್ ಗೊತ್ತಾ, ಇವತ್ತು ನೀನು ನೋಡ್ಬೇಕು ಅಂತ ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ. ಯಾರೇನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ನಿನ್ನನ್ ಬಿಡಲ್ಲ. ಅರೆ, ನಿನ್ಗೆಲ್ಲ ಅರ್ಥ ಆಗುತ್ತೆ. ನೀನು ಕೊಡ್ಬೇಕು ಅಂತ ಕೆಲವು ಮಾತ್ರೆಗಳನ್ನ ತಗೊಂಡ್ಬಂದಿದ್ದೀನಿ. ನೋಡ್ತಾ ಇರು, ಜಾನಕಿ ಕಮಾಲ್ ಮಾಡ್ಬಿಟ್ಲು ಅಂತ ಇಡೀ ಆಶ್ರಮದವರೆಲ್ಲ ಮಾತಾಡ್ಬೇಕು. ಆ ತರ ನಿನ್ನನ್ನ ತಯಾರು ಮಾಡ್ತೀನಿ. ಜಾನಕಿ, ಕೃಷ್ಣನಿಗೆ ಮಾತ್ರೆಗಳನ್ನ ಕೊಡ್ತಾ ಇದೀಯಾ? ಹೌದು ಗುರುಜಿ. ಯಾಕೆ? ಇದುವರೆಗೂ ಕೃಷ್ಣನಿಗೆ ನಾವು ನಮ್ಮ ಆಶ್ರಮದ ಪದ್ಧತಿಯಂತೆ ನೋಡ್ಕೊಳ್ತಾ ಇದ್ದೀವಿ. ಮಾತ್ರೆಗಳನ್ನ ಕೊಡೋದ್ರಿಂದ ಏನಾದರೂ ತೊಂದರೆ ಆಗ್ಬಹುದಲ್ವಾ? ಗುರುಜಿ, ನಿಮ್ಮ ಆಶ್ರಮದ ಪದ್ಧತಿ ಬಗ್ಗೆ ನಂಗೆ ತುಂಬಾನೇ ಗೌರವ ಇದೆ. ಕೃಷ್ಣನ್ ಫೈಲ್ ಸ್ಟಡಿ ಮಾಡಿದ್ಮೇಲೆ ನನ್ಗನ್ಸಿದ್ದು ಈ ಮಾತ್ರೆಗಳ ಅವಶ್ಯಕತೆ ಅವನಿಗೆ ತುಂಬಾ ಇದೆ ಅಂತ. ಅಲ್ಲಮ್ಮ, ಅವನಿಗೆ ಈಗಾಗಲೇ ಆಶ್ರಮದ ಔಷಧಿ ಒಗ್ಗೋಗಿರುತ್ತೆ. ಗುರುಜಿ, ಕೃಷ್ಣಂಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಸ್ವಲ್ಪ ದಿನ ಅವಕಾಶ ಕೊಡಿ, ಆಮೇಲೆ ನಿಮ್ಮ ಆಶ್ರಮದ ಔಷಧಿನೇ ರೆಫರ್ ಮಾಡ್ತೀನಿ. ಸರಿಯಮ್ಮ, ಹಾಗಾದ್ರೆ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಆಶ್ರಮದ ಔಷಧಿನ ಕೊಡೋದನ್ನ ನಿಲ್ಲಿಸ್ತೀವಿ. ಸರಿ ಗುರುಜಿ, ಹಾಗೆ ಆಗ್ಲಿ. ಕೃಷ್ಣ, ಆ ಮಾಡು, ಆ ಮಾಡು. ಹಲೋ ಹೀರೋ, ನಿಂಗ್ ಹಳೇದೆಲ್ಲ ನೆನ್ಪಾದ್ಮೇಲೆ ನನ್ನನ್ನ ಮರ್ತ್ಬಿಡ್ತೀಯೋ ಹೇಗೆ? ನೋಡು ಕೃಷ್ಣ, ನೀನ್ ಪರಿಚಯ ಆಗಿ ಬರೀ ಸ್ವಲ್ಪ ದಿನನ ಆಗಿರೋದು. ಅಷ್ಟರಲ್ಲೇ ನಿನ್ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೀನಿ. ಬೇರೇನೂ ಇಲ್ಲಪ್ಪ, ನೀನು ಪೇಷಂಟು, ನಾನು ಡಾಕ್ಟರು ಅಷ್ಟೇ. ಆದ್ರೆ
ನೀನ್ ನನಗೆ ಸ್ಪೆಷಲ್ ಪೇಷಂಟ್. ನಿನ್ ಜೊತೆ ಒಂದು ಫೋಟೋ ತಗೊಳ್ಳ? ಈ ಫೋಟೋ ತಗೊಳ್ತಾ ಇರೋದು 2 ರೀಸನ್ಗೆ. ಒಂದು, ನೀನ್ ದೊಡ್ಡ VIP ಅಲ್ವಾ, ನಿನ್ನನ್ನು ಯಾವಾಗ್ಲೂ ಯಾರಾದ್ರೂ ಕಿಡ್ನಾಪ್ ಮಾಡ್ತಾನೆ ಇರ್ತಾರೆ. ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು. ಇನ್ನೊಂದು ರೀಸನ್ನು, ನಾನು ಆಶ್ರಮಕ್ಕೆ ಬರ್ದೇ ಇದ್ದಾಗ ನೀನ್ ನೆನ್ಪಾಗುತ್ತಲ್ವಾ, ಅವಾಗ ನಿನ್ ಫೋಟೋ ನೋಡಕ್ಕೆ. ಹೌದು, ನಿನ್ ನೆನ್ಪು ನನ್ಗೆ ಯಾಕಾಗ್ಬೇಕು ಅಲ್ವಾ? ಬರ್ತೀನಿ.